ತೊಂಡೆಕಾಯಿಯನ್ನು ಸಾಮಾನ್ಯವಾಗಿ ಸಾಂಬಾರುಗಳಲ್ಲಿ, ಪಲ್ಯಗಳಲ್ಲಿ ನಾವು ಬಳಸುತ್ತೇವೆ. ತಿನ್ನಲು ರುಚಿಕರವಾಗಿರುವ ಈ ತರಕಾರಿಯು ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ. ಇವುಗಳ ಬಗ್ಗೆ ತಿಳಿದರೆ ನೀವು ದಿನಾಲೂ ತೊಂಡೆಕಾಯಿಯ ಪಲ್ಯ ತಿನ್ನಲು ಆರಂಭಿಸುವಿರಿ. ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ತರಕಾರಿಗಳಿವೆ. ಇವುಗಳಲ್ಲಿ ತೊಂಡೆಕಾಯಿ ಕೂಡ ಒಂದು. ತೊಂಡೆಕಾಯಿಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದು ಮಧುಮೇಹಿಗಳು ಇದನ್ನ ತಿನ್ನುವುದರಿಂದ ಲಾಭಗಳಿವೆ. ಬಳ್ಳಿಯಲ್ಲಿ ಆಗುವ ತೊಂಡೆಕಾಯಿ ತಿನ್ನಲು ರುಚಿಕರವಾಗಿದ್ದು ಹೃದಯ ಮತ್ತು ಮಧುಮೇಹ ರೋಗಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ನೀವು ಮಧುಮೇಹಿಗಳಾಗಿದ್ದರೆ ನೀವು ಖಂಡಿತವಾಗಿಯೂ ತೊಂಡೆಕಾಯಿಯನ್ನ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದಂತಹ ಹಲವು ವಿಟಮಿನ್ಗಳು ಮತ್ತು ಪೋಷಕಾಂಶಗಳು ತೊಂಡೆಕಾಯಿಯಲ್ಲಿ ಇವೆ. ತೊಂಡೆಕಾಯಿಯಲ್ಲಿ ಜೀವಸತ್ವಗಳು, ಖನಿಜಗಳು, ಕ್ಯಾಲ್ಸಿಯಂ, ಫೈಬರ್, ಆಂಟಿ ಆಕ್ಸಿಡೆಂಟ್, ಉರಿಯೂತ ನಿವಾರಕ, ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದರಿಂದಾಗಿ ದೇಹವು ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಪಡೆಯುತ್ತದೆ. ಇನ್ನು ಮಧುಮೇಹಿಗಳಿಗೆ ತೊಂಡೆಕಾಯಿ ಸೇವನೆಯು ಒಳ್ಳೆಯದು ಎನ್ನಲಾಗುತ್ತದೆ. ತೊಂಡೆಕಾಯಿ ಆಂಟಿ ಹೈಪೋಗ್ಲೈಸೆಮಿಕ್ ಪರಿಣಾಮವನ್ನು ಹೊಂದಿದೆ. ಇದು ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಆಯುರ್ವೇದ ಔಷಧಿಯಾಗಿ ಬಳಸಲಾಗುತ್ತದೆ. ಈ ಸಸ್ಯದ ಕಾಂಡಗಳು ಮತ್ತು ಎಲೆಗಳನ್ನು ಬೇಯಿಸಿ ಸೇವಿಸಲಾಗುತ್ತದೆ ಅಥವಾ ಸೂಪ್ಗಳಿಗೆ ಸೇರಿಸಲಾಗುತ್ತದೆ. ತೊಂಡೆಕಾಯಿಗಳನ್ನ ಪಲ್ಯಗಳಾಗಿ ಮಾಡಲಾಗುತ್ತದೆ. ಈ ತರಕಾರಿಯನ್ನ ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಕಾರಿಯಾಗಿದೆ. ಇನ್ನು ತೊಂಡೆಕಾಯಿ ಪೊಟ್ಯಾಷಿಯಂನ ಸಮೃದ್ಧ ಮೂಲವಾಗಿದೆ. ಇದು ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಹೋಗಲಾಡಿಸುತ್ತದೆ. ತೊಂಡೆಕಾಯಿಯಲ್ಲಿರುವ ಫ್ಲೇವನಾಯ್ಡ್ಗಳು ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನ ಹೊಂದಿದೆ. ಅವು ನಿಮ್ಮ ಹೃದಯವನ್ನ ಆರೋಗ್ಯಕರವಾಗಿ ಮತ್ತು ಸಕ್ರಿಯವಾಗಿಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ತೊಂಡೆಕಾಯಿಯು ಬೊಜ್ಜು ವಿರೋಧಿ ಗುಣಗಳನ್ನ ಹೊಂದಿದೆ. ತೊಂಡೆಕಾಯಿ ನಾರಿನಾಂಶವಿರುವ ತರಕಾರಿ. ಇದನ್ನು ತಿನ್ನುವುದರಿಂದ ತೂಕವನ್ನ ಸುಲಭವಾಗಿ ನಿಯಂತ್ರಿಸಬಹುದು. ಇದರಲ್ಲಿ ಫೈಬರ್ ಅಂಶವಿದ್ದು ಇದು ತೂಕ ಇಳಿಸಲು ಸಹಾಯ ಮಾಡುತ್ತದೆ. ನೀವು ತೂಕ ಇಳಿಸುವ ಡಯಟ್ ಮಾಡುತ್ತಿದ್ದರೆ ತೊಂಡೆಕಾಯಿಯನ್ನ ನಿಮ್ಮ ಆಹಾರದ ಭಾಗವಾಗಿ ಮಾಡಬಹುದು. ಇನ್ನು ತೊಂಡೆಕಾಯಿ ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಫೈಬರ್ ಅನ್ನ ಹೊಂದಿರುತ್ತದೆ. ತೊಂಡೆಕಾಯಿಯು ಮಲಬದ್ಧತೆ, ಹುಣ್ಣುಗಳು ಮತ್ತು ಕಾಯಿಲೆಯಂತಹ ಇತರ ಜಠರ ಕರುಳಿನ ಅಸ್ವಸ್ಥತೆಗಳನ್ನ ಸಹ ಗುಣಪಡಿಸುತ್ತದೆ. ತೊಂಡೆಕಾಯಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳಿವೆ. ಇದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಕಾಯಿಲೆಗಳಿಗೆ ಕಾರಣವಾದ ಫ್ರೀ ರ್ಯಾಡಿಕಲ್ಗಳನ್ನ ಕೊಲ್ಲಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ತೊಂಡೆಕಾಯಿಯಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಹೆಚ್ಚಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ. ಜೊತೆಗೆ ದೇಹಕ್ಕೆ ವಿಟಮಿನ್ ಸಿ ಕೂಡ ದೊರೆಯುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಮತ್ತು ಶಕ್ತಿಯನ್ನ ನೀಡುವುದರ ಮೂಲಕ ದೇಹವನ್ನ ಸೋಂಕಿನಿಂದ ರಕ್ಷಿಸಲು ತೊಂಡೆಕಾಯಿ ಸಹಾಯಕವಾಗಿದೆ. ತೊಂಡೆಕಾಯಿಯನ್ನ ಸೇವಿಸಿದ ನಂತರ ಥಯಾಮಿನ್ ರಕ್ತದ ಪ್ಲಾಸ್ಮಾವನ್ನ ಪ್ರವೇಶಿಸುತ್ತದೆ. ಅದು ಹೆಚ್ಚು ಶಕ್ತಿಯನ್ನ ಉತ್ಪಾದಿಸುತ್ತದೆ. ಈ ಪೋಷಕಾಂಶವು ಕೆಂಪು ರಕ್ತ ಕಣಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಒಂದು ವೇಳೆ ತೊಂಡೆಕಾಯಿಯ ಸೇವನೆಯಿಂದ ಅಥವಾ ಅದರ ಯಾವುದೇ ಭಾಗದ ಸೇವನೆಯಿಂದ ಯಾವುದೇ ರೀತಿಯ ಅಲರ್ಜಿಗಳು ಉಂಟಾದಲ್ಲಿ ಅದರ ಸೇವನೆಯನ್ನ ನಿಲ್ಲಿಸುವುದು ಒಳ್ಳೆಯದು. ಯಾಕೆಂದರೆ ಕೆಲವೊಂದು ವಸ್ತು ಕೆಲವೊಬ್ಬರಿಗೆ ಅಲರ್ಜಿಯನ್ನುಂಟು ಮಾಡುತ್ತದೆ. ಹಾಗಾಗಿ ಯಾವುದೇ ಆಹಾರವನ್ನ ಸೇವಿಸುವಾಗ ಅದರಿಂದ ಯಾವುದೇ ರೀತಿಯ ಅಲರ್ಜಿಗಳಾಗುತ್ತವೆಯೇ ಎನ್ನುವುದನ್ನ ತಿಳಿಯುವುದು ಮುಖ್ಯ. ತರಕಾರಿ ಖರೀದಿಸಲೆಂದು ಮಾರ್ಕೆಟ್ಗೆ ಹೋದಾಗ ಬೇರೆ ತರಕಾರಿಗಳ ಪಕ್ಕ ಹೀರೆಕಾಯಿ ನೋಡಿದಾಗ ಅಯ್ಯೋ ಹೀರೆಕಾಯಿಯ ಬೇಡ ಬಿಡಿ ಅಂತ ಮುಖ ಸಿಂಡರಿಸಿ ಬಿಡ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಹೀರೆಕಾಯಿಯ ಮೇಲ್ಮೈ ನೋಡುವುದಕ್ಕೆ ಒರಟಾಗಿ ಕಂಡು ಬಂದರೂ ಕೂಡ ಇದರ ಒಳಭಾಗದ ತಿರುಳಿನಲ್ಲಿ ಲೆಕ್ಕಕ್ಕೂ ಸಿಗದಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿವೆ. ನಮ್ಮಲ್ಲಿ ಹೆಚ್ಚಿನವರಿಗೆ ತರಕಾರಿಗಳಲ್ಲಿ ಅಡಗಿರುವ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ. ಕೇವಲ ಅಡುಗೆ ಮಾಡುವಾಗ ಮಾತ್ರ ತರಕಾರಿಗಳ ನೆನಪಾಗುವುದು. ಆದರೆ ಈ ವಿಷಯ ನೆನಪಿರಲಿ, ಆಹಾರ ತಯಾರಿಕೆಯಲ್ಲಿ ಬಳಸುವ ಹಲವಾರು ತರಕಾರಿಗಳು ನಮ್ಮ ದೇಹ ಸೇರಿದ ಮೇಲೆ ತಮ್ಮ ಸಕಾರಾತ್ಮಕ ಪ್ರಭಾವಗಳನ್ನು ಉಂಟು ಮಾಡಿ ದೇಹದ ಆರೋಗ್ಯ ವೃದ್ಧಿಸಲು ನೆರವಾಗುತ್ತದೆ. ಇಂತಹ ತರಕಾರಿಗಳಲ್ಲಿ ಹೀರೆಕಾಯಿ ಕೂಡ ಒಂದು. ದೇಹದ ಪ್ರಮುಖ ಅಂಗಗಳಲ್ಲಿ ನಮ್ಮ 2 ಕಣ್ಣುಗಳು ಕೂಡ ಒಂದು. ಹೀಗಾಗಿ ಈ ಕಣ್ಣುಗಳ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ. ಇದಕ್ಕಾಗಿ ಆರೋಗ್ಯಕರ ಆಹಾರ ಪದಾರ್ಥ ಹಾಗೂ ಜೀವನ ಶೈಲಿಯನ್ನ ಅನುಸರಿಸುವುದರಿಂದ ಕಣ್ಣಿನ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ನೋಡುವುದಾದರೆ ಕಣ್ಣಿನ ಆರೋಗ್ಯಕ್ಕೆ ಹೀರೆಕಾಯಿ ತುಂಬಾನೇ ಒಳ್ಳೆಯ ತರಕಾರಿ ಎಂದು ಸಾಬೀತಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ತರಕಾರಿಯಲ್ಲಿ ವಿಟಮಿನ್ ಎ ಅಂಶ ಹೇರಳವಾಗಿ ಕಂಡುಬರುವುದರಿಂದ ಕಣ್ಣಿನ ದೃಷ್ಟಿ ಸಮಸ್ಯೆ ಎದುರಿಸುವವರಿಗೆ ಇದೊಂದು ಒಳ್ಳೆಯ ತರಕಾರಿ ಎಂದು ಸ್ವತಃ ಕಣ್ಣಿನ ತಜ್ಞರೇ ಹೇಳ್ತಾರೆ.
ಇನ್ನು ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡು ಬಂದರೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದು. ಇನ್ನು ರಕ್ತಹೀನತೆ ಸಮಸ್ಯೆ ಕಾಡಲು ಮುಖ್ಯ ಕಾರಣ ಏನೆಂದರೆ ದೇಹದಲ್ಲಿ ಕಂಡುಬರುವ ಕಬ್ಬಿನಾಂಶದ ಕೊರತೆ. ಹೀಗಾಗಿ ಕಬ್ಬಿಣದ ಅಂಶವನ್ನ ಒಳಗೊಂಡಿರುವ ನೈಸರ್ಗಿಕ ಆಹಾರ ಪದಾರ್ಥಗಳ ಸೇವನೆ ಮಾಡುವ ಕಡೆಗೆ ಹೆಚ್ಚು ಗಮನ ನೀಡಬೇಕು. ಇನ್ನು ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಹೀರೆಕಾಯಿಯಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಕಂಡುಬರುತ್ತದೆಯಂತೆ. ಒಂದು ವೇಳೆ ನಿಮಗೂ ಕೂಡ ಕಬ್ಬಿಣದ ಅಂಶದ ಕೊರತೆ ಉಂಟಾಗಿ ರಕ್ತಹೀನತೆ ಸಮಸ್ಯೆ ಕಂಡು ಬಂದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ 2 ದಿನಕ್ಕೆ ಒಮ್ಮೆಯಾದರೂ ಹೀರೆಕಾಯಿಯನ್ನ ಬಳಸಲು ಮರೆಯಬೇಡಿ. ಇನ್ನು ವಿಶೇಷವಾಗಿ ಈ ತರಕಾರಿಯಲ್ಲಿ ವಿಟಮಿನ್ B6 ಅಂಶ ಹೇರಳವಾಗಿ ಇರುವುದರಿಂದ ದೇಹದಲ್ಲಿ ಕಂಡುಬರುವ ಕೆಂಪು ರಕ್ತ ಕಣಗಳ ಆರೋಗ್ಯವನ್ನ ಕಾಪಾಡುತ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ದೇಹದ ತೂಕದ ಸಮಸ್ಯೆ ಹೆಚ್ಚಿನವರಿಗೆ ಕಾಡುತ್ತಿದೆ. ಇಂಥವರಿಗೆ ಹೀರೆಕಾಯಿ ಹೇಳಿ ಮಾಡಿಸಿದ ತರಕಾರಿ ಎನ್ನುವುದರಲ್ಲಿ 2 ಮಾತಿಲ್ಲ. ಮುಖ್ಯವಾಗಿ ಈ ತರಕಾರಿಯಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿಗಳು ಇರುವುದರ ಜೊತೆಗೆ ಕೊಬ್ಬಿನಾಂಶ ಹಾಗೂ ಕೊಲೆಸ್ಟ್ರಾಲ್ ಅಂಶ ಕೂಡ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಹೀಗಾಗಿ ದೇಹದ ತೂಕ ಇಳಿಸಲು ಬಯಸುವವರು ಹೀರೆಕಾಯಿಯನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡರೆ ಒಳ್ಳೆಯದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕಾರಿ ಆಹಾರ ಪದ್ಧತಿಗಳ ಸೇವನೆಯಿಂದಾಗಿ ಮಲಬದ್ಧತೆಯಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಒಂದು ವೇಳೆ ಇದನ್ನ ನಿರ್ಲಕ್ಷ್ಯ ಮಾಡುತ್ತಾ ಹೋದರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಹೀಗಾಗಿ ಸರಿಯಾದ ಜೀವನ ಶೈಲಿ ಹಾಗೂ ಆರೋಗ್ಯಕಾರಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನು ತಜ್ಞರು ಹೇಳುವ ಪ್ರಕಾರ ಹೀರೆಕಾಯಿಯಲ್ಲಿ ಸೆಲ್ಯುಲೋಸ್ ಎಂಬ ನೈಸರ್ಗಿಕ ನಾರಿನಾಂಶ ಯಥೇಚ್ಛವಾಗಿ ಸಿಗುವುದರಿಂದ ಇದನ್ನು ನಿಯಮಿತವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಸರಿಯಾಗಿ ನಡೆದು ಮಲಬದ್ಧತೆ ಸಮಸ್ಯೆ ಕೂಡ ಬೇಗನೆ ನಿವಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.